ಕೊಲ್ಹಾಪುರದ ಸುಪ್ರಸಿದ್ಧ ಕುರುಕ್ ತಿಂಡಿಗಳಲ್ಲಿ ಒಂದಾದ ಕೊಲ್ಹಾಪುರಿ ಬಡಂಗ್ ಎಲ್ಲರೂ ತಿಂದೇ ಇರ್ತೀರಾ. ಆದ್ರೆ ಇದನ್ನ ಮನೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡ್ರೆ ಅದೇ ರೀತಿ ಟೇಸ್ಟ್ ಅಂದ್ರೆ ಸ್ವಲ್ಪ ಸಿಹಿಯಾಗಿ ಸ್ವಲ್ಪ ಹುಳಿಯಾಗಿ ಹೀಗೆ ರುಚಿಕರವಾದಂತಹ ಬಡಂಗ್ನ ನೀವು ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ A to Z ಮಾಹಿತಿಯೊಂದಿಗೆ ಮತ್ತೆ ಟಿಪ್ಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ರುಚಿಕರವಾದಂತಹ ಕೊಲ್ಹಾಪುರಿ ಬಡಂಗ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಈ ರೆಸಿಪಿಗೆ ಮೇನ್ ಆಗಿ ಬೇಕಾಗಿರುವ ಇಂಗ್ರೀಡಿಯೆಂಟ್ ಅಂದರೆ ಮಂಡಕ್ಕಿ. ಇನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ಚುರುಮುರಿ. ಈ ಮಂಡಕ್ಕಿ ನೋಡಿ ವಿಶೇಷವಾಗಿ ಕೊಲ್ಹಾಪುರಿ ಬಡಂಗ್ ಅಂತ ಅಂದಾಗ ಒಂದು ಸ್ವಲ್ಪ ಶಾರ್ಟ್ ಆಗಿ ಮತ್ತು ದಪ್ಪನಾಗಿರುತ್ತೆ. ಅದು ನನಗೆ ಅವೈಲೇಬಲ್ ಆಗಲಿಲ್ಲ. ಸೊ ಸಿಗದ ಕಾರಣದಿಂದಾಗಿ ನಾನು ನಾರ್ಮಲ್ ಮಂಡಕ್ಕಿನ ಯೂಸ್ ಮಾಡಿಕೊಂಡು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಂಡಕ್ಕಿನ ನಾನು 5 ನಿಮಿಷಗಳ ಕಾಲ ಒಂದು ದಪ್ಪ ಕಡಾಯಿಯಲ್ಲಿ ಮಂದ ಉರಿಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದರಿಂದ ನೋಡಿ ಬಡಂಗ್ ತುಂಬಾ ಕ್ರಂಚಿಯಾಗಿ ಬರುತ್ತೆ. ಇವಾಗ ನೋಡಿ ಒಂದು ಕಡಾಯಿನ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಇದನ್ನು ಫ್ರೈ ಮಾಡಿ ಬದಿಗೆ ಇಡ್ತಾ ಇದ್ದೀನಿ. ಈ ಎಂಟೈರ್ ಏನು ಒಗ್ಗರಣೆ ಇದೆ ಅದರಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕಾಗಿ ಮೇಕ್ ಶೋರ್ ಎಣ್ಣೆ ಒಂದು ಸ್ವಲ್ಪನೇ ಕಾದಿರಬೇಕು. ಜಾಸ್ತಿ ಹೈ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು. ಇದು ಕ್ರಂಚಿ ಆಗುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಾಗಿ 1-2 ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಇದನ್ನು ಈ ಥರ ಕ್ರಂಚಿಯಾಗಿ ಬರುವವರೆಗೆ ನೋಡಿ ಫ್ರೈ ಮಾಡಿ ನಾನು ಬದಿಗಿಡ್ತಾ ಇದ್ದೀನಿ. ನಾವು ಒಗ್ಗರಣೆಯಲ್ಲಿ ಕರಿಬೇವನ್ನ ಯೂಸ್ ಮಾಡಿದರೆ ನೋಡಿ ಮಂಡಕ್ಕಿಯಲ್ಲಿ ಒಗ್ಗರಣೆಯನ್ನು ಮಿಕ್ಸ್ ಮಾಡುವಾಗ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ನಾನು ಕೊನೆಯದಾಗಿ ಇದನ್ನು ಸೇರಿಸ್ಕೊಳ್ಳಲಿದ್ದೇನೆ. ಇವಾಗ ನೋಡಿ ಇದೇ ಎಣ್ಣೆಯಲ್ಲಿ ನಾನು 1 ಚಮಚದಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ನಾನು ಇದರಲ್ಲಿ ನೋಡಿ 3 ದೊಡ್ಡ ಬೆಳ್ಳುಳ್ಳಿ ಗಡ್ಡೆಗಳನ್ನು ಚೆನ್ನಾಗಿ ಸುಲಿದು ಇದನ್ನು ಚೆನ್ನಾಗಿ ಕ್ರಷ್ ಮಾಡಿ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೇನ್ ಪಾರ್ಟ್ ಆಫ್ ದಿಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ನೋಡಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕಾಗಿ ಸಾಧ್ಯವಾದಷ್ಟು ಜಾಸ್ತಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ತದನಂತರದಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಶೇಂಗಾ ಕಾಳು ಅಂದರೆ ನೆಲಗಡ್ಲೆನ ಸೇರಿಸ್ಕೊಳ್ಬೋದು. ಯಾವುದೇ ಒಂದು ಮಂಡಕ್ಕಿ ಒಗ್ಗರಣೆನ ತೊಗೊಂಡ್ರೆ ಅದರಲ್ಲಿ ಶೇಂಗಾ ಕಾಳು ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ 3 ಪದಾರ್ಥಗಳನ್ನು ನೋಡಿ ಆದಷ್ಟು ಮಂದ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕೆಂಪಾಗುವವರೆಗೆ ಇದನ್ನು ಫ್ರೈ ಮಾಡಿಕೊಂಡು ತದನಂತರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಉಪ್ಪನ್ನು ಸೇರಿದ ತಕ್ಷಣವೇ ನಾನು ಇದರಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡ್ಮೇಲೆ ನಾನು ಇದರಲ್ಲಿ 3 ದೊಡ್ಡ ಚಮಚದಷ್ಟು ಚೂಡಾ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಚೂಡಾ ಮಸಾಲ ನೋಡಿ ನಿಮಗೆ ಯಾವುದೇ ಒಂದು ಕಿರಾಣಿಗಳಲ್ಲಿ ಸ್ಟೋರ್ಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಸಾಧ್ಯವಾದರೆ ಸೇರಿಸಿ ಅವೈಲೇಬಲ್ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದರ ಜೊತೆಗೇನೆ ಇವಾಗ 1 ದೊಡ್ಡ ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೇ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು 1-2 ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದರಲ್ಲಿ ಅರ್ಧ ನಿಂಬೆಹೋಳನ್ನು ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಯಾಕೆ ಅಂತ ನೀವು ಕೇಳಬಹುದು. ಎಸ್, ಕೊಲ್ಹಾಪುರಿ ಬಡಂಗ್ ಅಂತ ಅಂದಮೇಲೆ ಒಂದು ಸ್ವಲ್ಪ ಹುಳಿಯಾಗಿ ಸಿಹಿಯಾಗಿ ಇರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಹುಳಿಯಾಗಿ ಒಂದು ಸ್ವಲ್ಪ ರುಚಿನ ಕೊಡಲಿಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೇಬೇಕಾಗುತ್ತೆ. ಇವಾಗ ನಿಂಬೆಹಣ್ಣನ್ನು ಸೇರಿಸಿದ ಮೇಲೆ ನಾನು ಇದರಲ್ಲಿ 3 ದೊಡ್ಡ ಚಮಚದಷ್ಟು ಸಕ್ಕರೆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಹುಳಿಯಾಗಿ ಸಿಹಿಯಾಗಿ ಚೆನ್ನಾಗಿ ಟೇಸ್ಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ 2 ಅಂದರೆ ನಿಂಬೆಹಣ್ಣು ಮತ್ತು ಸಕ್ಕರೆನ ಸೇರಿಸುವುದು ತುಂಬಾ ಇಂಪಾರ್ಟೆಂಟ್. ಇದನ್ನು ಬಿಸಿ ಬಿಸಿ ಇರುವಾಗ ಸೇರಿಸ್ಕೊಳ್ಬಾರ್ದು. ಇದನ್ನು ಚೆನ್ನಾಗಿ ತಣ್ಣಗಾದ ಮೇಲೆ ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ನಾನು ಮಂಡಕ್ಕಿಯಲ್ಲಿ ಈ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ವೀಕ್ಷಕರೇ ಈ ಮಂಡಕ್ಕಿ ಮತ್ತು ಒಗ್ಗರಣೆಯನ್ನು ಕೈಯಿಂದಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೆಸಿಪಿಯನ್ನು ಮಾಡಲಿಕ್ಕೆ ನಾವು ಎಷ್ಟು ಒಂದು ಲಕ್ಷ್ಯಪೂರ್ವಕವಾಗಿ ಆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಇಂಪಾರ್ಟೆಂಟ್. ನೋಡಿ ಮಿಕ್ಸ್ ಮಾಡಿಕೊಳ್ಳುವ ಪ್ರೊಸೀಜರ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಈ ಥರ ಜಾಸ್ತಿ ಸಹ ಒತ್ತನ್ನು ಕೊಡದೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಆ ಮಂಡಕ್ಕಿ ಮತ್ತು ಒಗ್ಗರಣೆಯನ್ನು ಹೊಂದಿಸಬೇಕಾಗುತ್ತೆ. ನೋಡಿ ಟೋಟಲ್ ಆಗಿ 5-6 ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡಿ ಅದೇ ರೀತಿ ಹಾಗೆ ಮೇಲ್ಗಡೆಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಅಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವುದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಾವು ಮಾಡ್ತಾ ಇರುವಂಥ ಈ ಬಡಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕೊನೆಯದಾಗಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಕ್ಕರೆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ವಲ್ಪ ಮೇಲ್ಗಡೆಯಿಂದ ನೀವು ಯಾವುದೇ ಒಂದು ಮಂಡಕ್ಕಿ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡ್ರೆ ತುಂಬಾ ಒಂದು ರುಚಿ ಮತ್ತು ಟೇಸ್ಟ್ ಕೊಡುತ್ತೆ. ಇವಾಗ ಕೊನೆಯದಾಗಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಒಂದು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ನೋಡಿ ಒಗ್ಗರಣೆಯಲ್ಲಿಯೇ ಕರಿಬೇವನ್ನ ಸೇರಿಸ್ಕೊಂಡ್ರೆ ನೋಡಿ ಮಂಡಕ್ಕಿಯಲ್ಲಿ ಒಗ್ಗರಣೆನ ಮಿಕ್ಸ್ ಮಾಡುವಾಗ ಪುಡಿ ಪುಡಿ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ನಾನು ಕೊನೆಯದಾಗಿ ಸೇರಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ. ನೀವು ಬೇಕಾದರೆ ಒಗ್ಗರಣೆಯಲ್ಲಿಯೂ ಸಹ ಸೇರಿಸ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ಕರಿಬೇವನ್ನ ನೀಟಾಗಿ ಎಲ್ಲ ಬದಿಗಳಲ್ಲಿಯೂ ಹರಡ್ಕೊಂಡ್ರೆ ನಮ್ಮ ರುಚಿಕರವಾದಂತಹ ಕೊಲ್ಹಾಪುರಿ ಬಡಂಗ್ ರೆಡಿ ಆಗಿದೆ. ಇದು ಸುಪ್ರಸಿದ್ಧ ಒಂದು ಕೊಲ್ಹಾಪುರಿ ಕುರುಕ್ ತಿಂಡಿಗಳಲ್ಲಿ ಒಂದಾದ ಪದಾರ್ಥ ಅಂತಲೇ ಹೇಳ್ಬೋದು. ತುಂಬಾ ಒಂದು ಫೇಮಸ್. ಇದನ್ನು ನೋಡಿ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ನೋಡಿ ಬಿಸಿ ಬಿಸಿ ಟೀ ಜೊತೆನ ಸರ್ವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫ್ರೆಶ್ ಆಗಿ ಮಾಡಿದ ಮೇಲೆ ಇದರ ಜೊತೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸಿದ್ರೆ ಅದ್ಭುತ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಹಾಗೂ ಅನುಭವವನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಸಹ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ರೆಸಿಪಿ ಜೊತೆ ನಾನು ನಿಮ್ಮನ್ನ ಸಿಗ್ತೀನಿ. ಸೊ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.